ಏನು ಮಾಡ್ತಾ ಇದ್ದೀವಿ ಸ್ಕೀಮು ಬೇಕಾಷ್ಟು ಮಾಡ್ಕೊಳ್ಳಿ. ಅಂದರೆ 3 ತಿಂಗಳಿಂದ ಯಾವುದು ಪೆಂಡಿಂಗೇ ಇಲ್ಲ. ನಮ್ಮ ಬರಿಬೋದಾ 3 ತಿಂಗಳಿಂದ ಯಾವುದೂ ಇಲ್ಲ, ಅಪ್ಲಿಕೇಶನ್ಸ್ ಖಾತಾ ಆಗಲಿ ಕಂದಾಯ ಆಗಲಿ ಯಾವುದು ಪೆಂಡಿಂಗ್ ಇಲ್ಲ ಅಂತ ಬರಿಬೋದಾ? ಸರ್ ಐ ಆಮ್ ಆಸ್ಕಿಂಗ್ ಯು ಜನರಲ್ ಬಿಟ್ಬಿಡಿ. ಕೇಸ್ ಪೆಂಡಿಂಗ್ ಇದೆ, ಅಕಾರ್ಡ್ ಯು 3 ತಿಂಗಳೊಳಗೆ ಯಾವುದಿಲ್ಲ. ನಾನು ಕೇಳ್ತಾರೋ ಕೋರ್ಟ್ ಕೇಸ್ ಬಿಟ್ಬಿಡ್ರಿ. ಕೋರ್ಟ್ ಕೇಸ್ ತೆರೀತಾರೆ ಕಾನೂನು ಬದಲಾಗಿ. ನಾನು ಹೇಳ್ತಾ ಇರೋದು ಯಾರಿಗಾದ್ರೂ ಖಾತಾ ಕೊಟ್ಟಿಲ್ಲ, ಪಾಣಿ ಕೊಟ್ಟಿಲ್ಲ ಅಂತ ಕೇಸ್ಗಳು ಎಷ್ಟಿದೆ ರೆಕಾರ್ಡ್ ಬೇಕಾಗುತ್ತೆ. ನೀವು ಇವಾಗ ನಾಟ್ ಆನ್ಸರಿಂಗ್ ತಹಸೀಲ್ದಾರ್ ಎಷ್ಟು ಕೇಸ್ ಪೆಂಡಿಂಗ್ ಇದೆ ಇವಾಗ ಈ ತಾಲೂಕಲ್ಲಿ ನನ್ನ ಖಾತಾ ಆಗಬೇಕು, ಪಾಣಿ ಕೊಡಬೇಕು ಅಂತ ಕೇಸ್ಗಳು ಯಾವುದೂ ಇಲ್ವಾ? ಎಷ್ಟಿದೆ ಸರ್? ಇವಾಗ ನಾಟ್ ಕವರ್ಲಿ ಆನ್ಸರ್. ನಾನು ಜಸ್ಟ್ ಆ ಸ್ಟ್ರೈಟ್ ಆಗಬೇಕು ಸರ್. 4 ಸಾವಿರ ಕೇಳ್ತಾ ಇದ್ದೀನಿ, ಮತ್ತೆ ನಾನು ಕೇಳಲ್ಲ. ಪೈಲ್ ತಗೊಳ್ರ, ಜಸ್ಟ್ ಗೊತ್ತಿದೆ ಎಲ್ಲ ಲೈಬ್ರರಿ ತಗೊಳ್ಳಿ, ಎಲ್ಲ ಬಿಲ್ಗಳು ಚೆಕ್ ಮಾಡಿರಿ. ಅದು ಕೇಳಿದ್ರೆ ಆನ್ಸರ್ ಮಾಡ್ತಾ ಇಲ್ಲ ನೀವು. ಎಷ್ಟು ಪೆಂಡಿಂಗ್ ಇದೆ, ಎಷ್ಟು ದಿವಸ ಮಾಡ್ತಾರೆ, ಅದು ಬೇಕು ಆನ್ಸರ್ ನನಗೆ. ಅವ್ರದ್ದು ಡೇಟಾ ಆಫೀಸಲ್ಲಿ ಖಾತಾ ಮಾಡೋ ಅಂತ ಕೆಲಸ ಬಂಗಾರ ಪೇಟೆಗೆ ಎಷ್ಟು ಪೆಂಡಿಂಗ್ ಇದೆ ನಿಮ್ಮ ಪ್ರಕಾರ ಎಲ್ಲ ಮುಗಿದೋಗಿದೆಯಾ ಇಲ್ವಾ? ಎಷ್ಟಿದೆ ನಾಟ್ ಆನ್ಸರ್. ದಯವಿಟ್ಟು ನಿಮ್ಮಲ್ಲಿ ಅಪ್ಡೇಟ್ ಖಾತಾ ಆಗಿದೆಯಾ ಜನರದ್ದು? ನಾಟ್ ಆನ್ಸರಿಂಗ್. ಕೇಸ್ ಪೆಂಡಿಂಗ್ ಇದೆ ಹೇಳ್ತಾ ಇಲ್ಲ. ಖಾತಾ ಪೆಂಡಿಂಗ್ ಎಷ್ಟಿದೆ, ಎಷ್ಟು ವರ್ಷದಿಂದ ಇದೆ, ಎಷ್ಟು ವರ್ಷ ಇದು ಮಾಡಬೇಕು. ಖಾತಾ ಮಾಡೋಂಥದ್ದು ಎಷ್ಟು ವರ್ಷ ಪೆಂಡಿಂಗ್ ಇದೆ ಹೇಳಿ. ವೆಂಕಟೇಶ್ are in a position to answer query or not answer. ಖಾತಾ ಮಾಡೋದು ಇದು 5 ಸಾವಿರ ಕೇಳ್ತಾ ಇದ್ದೀವಿ. ರಿಪೀಟಿಂಗ್ ಎಂಟರ್ ಬಂಗಾರಪೇಟೆಯಲ್ಲಿ ಖಾತಾಗಳು ಮಾಡೋದಂತ ಎಷ್ಟು ವರ್ಷ ಪೆಂಡಿಂಗ್ ಇದೆ, ಎಲ್ಲ ಅಪ್ಡೇಟ್ ಮಾಡಿದಾರ, ಎಷ್ಟು ವರ್ಷ ಪೆಂಡಿಂಗ್ ಇದೆ, ಅಷ್ಟು ಬೇಕಾಗ್ತದೆ. ಎಷ್ಟು ತಿಂಗಳಾಯ್ತು ಆನ್ಸರ್ ಮಾಡ್ಬೇಕಾ? ಹಾಂ ಏನು 7 months ಬೇಕಾ? ಇವಾಗ ಜೂನಲ್ಲಿ ನಾವು ಇದು 10 ತಿಂಗಳು. ಎಷ್ಟು ತಿಂಗಳು 7 months ಏನಾಗುತ್ತೆ? ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ 2 ತಿಂಗಳು. ನವಂಬರ್, ಡಿಸೆಂಬರ್ 2 ಇವೊಂದು 8 ತಿಂಗಳು ಆಯ್ತಲ್ಲ. 8 ತಿಂಗಳು ಯಾಕೆ ಕೇಳಿದ್ದೀರಾ? ಓಯ್ಮ ಅವ್ರ ಮಕ್ಕಳು ಇರ್ತೀರ. 8 ತಿಂಗಳು ಬೇಕಾ? ನಾವು ಕೋರ್ಟಲ್ಲಿ 2 ತಿಂಗಳ ಮೇಲೆ ಕೇಳೋದಿಲ್ಲ, ರಿಸರ್ವ್ ಮಾಡ್ತಾರೆ. ನಿಮ್ಗೆ 8 ತಿಂಗಳು ಬೇಕಾ? ವೈ ಸರ್, ವಾಟ್ ದ ಪ್ರಾಬ್ಲಮ್? ಸೆಕೆಂಡ್ ಅಷ್ಟೇ ಅಂತ ರೆಗ್ಯುಲರ್ ಪೋಸ್ಟಾ ಚೆಕ್ ಮಾಡಿ. 7ನೇ ಸಲ ಹೇಳ್ತಾ ಇದ್ದೀನಿ ನಾನು. ಪಕ್ಕಪ್ಪ ಇನ್ಸ್ಪೆಕ್ಟ್ ಆಫ್ 6-7 times repeated questions are to the Tahsildar or case worker. They are not answering how many cases pending, khata, how many years pending Bangarapeta. You answer ಮಾಡಲ್ಲ. ಅವ್ರ ಮಕ್ಕಳು ಇದು ಮಾಡ್ತೀನಿ, ನಿಮ್ಮ ಮಕ್ಕಳು ಅವ್ರು ಮಾಡ್ತಾರೆ. ಮೇಡಮ್ ಇವಾಗ ಕೇಸ್ ವರ್ಕರ್ ಖಾತಾ ಮಾಡಿ ಎಷ್ಟು ನಿಮ್ಮ ತಮ್ಮ ಹೆಸರು ನಮ್ಮ ತೇಜಸ್ವಿನಿ, ತೇಜ ಕೊಡ್ಬೇಕು ಯಾರು ಜನಗಳಿಗೆಲ್ಲ ಬೆಳಕು. ಎಷ್ಟು ಪೆಂಡಿಂಗ್ ಇದೆ ಖಾತಾ ಮಾಡೋ ಅಪ್ಲಿಕೇಶನ್ ನಿಮ್ಮಲ್ಲಿ? ಎಷ್ಟು ವರ್ಷದಿದೆ, ಯಾವ ಇಯರ್ದಿದೆ ಅಷ್ಟೇ. ವೆಂಕಟೇಶ್ ಈ ಖಾತಾ ಆನ್ಲೈನ್ ಹೋಗಿರೋ ಫೈಲ್ನೆಲ್ಲ ಬಚ್ಚಿಟ್ಕೊಂಡ್ಬಿಟ್ಟಲ್ಲ ಅವರು. ಅವೇ ಒಳಗಡೆ ಮೊಟ್ಟೆ ಹಾಕ್ಕೊತಾರೆ. ಫೈಲ್ ತಂದ್ರಲ್ಲ ಫೈಲ್ ಅವೆಲ್ಲ ಆನ್ಲೈನ್ ಹೋಗಿಲ್ವಲ್ಲ. ನಮ್ಮ ಇದ್ಯಾವುದು ಡೈಲಾಗ್ ಇದು? ಕೂಡಲೇ ಲಭ್ಯವಿದ್ದಲ್ಲಿ ಆ ಇಬ್ಬರು ಸೂಚಿಸಿದೆ. ಲಭ್ಯವಿದ್ದಲ್ಲಿ ವಿಚಾರಿಸಿ, ಅವ್ರಿಗೆ ಲಭ್ಯವಿಲ್ಲ ಅಂದರು. ಹುಡುಕೊಡಿ ಅಂತ ಹೇಳ್ಬೇಕ್ರಿ. ಅವನು ಎಷ್ಟು ಜನ ಜಾಗ ಕಾಡ್ಬೇಕು ಅಲ್ಲ. ನೀವು ಕೊಟ್ಟದ ಉದ್ದೇಶ ಏನು ಗೊತ್ತಾ? ಕೂಡಲೇ ಲಭ್ಯವಿದ್ದಲ್ಲಿ ವಿಚಾರಿಸಿ ಅಥವಾ ಆ ಮೆಂಬರನ್ನು ಸೂಚಿಸಿದೆ. ಯು ಶುಡ್ ಆನ್ಸರ್. ಎಲ್ಲಿ ಹೋಯ್ತು ಅಂತ ಎನ್ಆರ್ಪುರ್ ಕೊಟ್ಟರೆ ಕೋರ್ಟ್ ಬರಬೇಕು. ಅಂದರೆ ಈಗ ಹರಾಸಿಂಗ್ ದಿ ಪೀಪಲ್.
ಇಲ್ಲ ಅಂದ್ರೆ ಯಾಕಿಲ್ಲ ಅಂತ ಕೊಡ್ಬೇಕಲ್ಲ ನೀವು. ಎಲ್ಲ ಕೇಸಲ್ಲೂ ಇಲ್ಲ ಗೊತ್ತಾಗಿಲ್ಲ ಸರ್. ಇವೆಲ್ಲ ವರ್ಡ್ಸು ಈ ವರ್ಡ್ಸಲ್ಲಿ ಯೂಸ್ ಮಾಡೋದು ನಿಮ್ಮ ಆಫೀಸಲ್ಲಿ, ತಾಲೂಕು ಆಫೀಸಲ್ಲಿ ವರ್ಡ್ ಟೊರಾತಿ ಕಾಪಿ ಜನಗಳ ಶೋಷಣೆ ಮಾಡೋಕ್ಕೆ ಇವೆಲ್ಲ ವರ್ಡ್ ಅವ್ನು ಹಾಕೊಂಡು ಮನೆ ತಗೊಳಕ್ಕೆ ಶಾಖೆ ಬೀಗ ಹಾಕಿಟ್ಟಿದ್ದಾರೆ. ನೋ ಅಪ್ಡೇಟ್ ಅರೇಂಜ್ ಗೊತ್ತಾಗ್ತಾರೆ ಅಂದರೆ ಬೇರೆ ಬರೋರ್ದು ಸಪೋಸ್ ಅವ್ನು ಸತ್ತೋದ ಏನು ಅಂದರೆ ಅವ್ನು ಸಪೋಸ್ ಬರಲೇ ಇಲ್ಲಪ್ಪ ನನ್ನ ಕಾಲ ಕೊಡಲ್ಲ. ಇವತ್ತೇ ಅಗ್ರಿ ಹಾಕೊಂಡಿದ್ದ ಅವನು ವೈ ನಾವು ಇಂಟಿಮೇಷನ್ ಕಳಿಸಿದ್ವಿ ಮಿಸ್ಟರ್, ನಾವು ಇಂಟಿಮೇಷನ್ ಕಳಿಸಿದ್ವಿ ಬರ್ತಾ ಇದ್ದೀವಿ ಅಂತ. ವೈ ಲೀವ್ ಕೊಟ್ಟ, ಯಾಕೆ ಲೀವ್ ಕೊಟ್ಟಿದ್ವಿ? ಏನು ಸಿಕ್ಕೋ ಏನು ರೋಗ ಎಲ್ಲಿದ್ದಾನ ಅವನು? ಎಲ್ಲಿದ್ದಾನ ಅವನು? ನಾವು ಬರ್ತೀವಿ ಅಂತ ಪ್ಲಾನ್ ಮಾಡಿ ಹೋಗಿದ್ದ ಅಷ್ಟೇ. ಕಾಲಿಮ್ ಏನು ಡ್ರಾಮಾ ಮಾಡ್ತೀರಾ? ಯು ಆರ್ ಪ್ಲೇಯಿಂಗ್ ವಿತ್ ಲೋಕಾಯುಕ್ತ. ಯಾವ ಹಾಸ್ಪಿಟ್ಲು ಕರೀರೋದು? ಯಾವ ಡ್ರಾಮಾ ಮಾಡಿ ಬೀಗ ಹಾಕ್ಬಿಡೋದ? ಇದು ಬಂಗಾರ ಕಡೆ ಹೊಸ ನಾಲ್ಕು ಎಲ್ರಿ ಇವನು ನೀವೊಂದು ಕಡೆ ಮಾಡ್ತಾ ಇಲ್ಲ. ವೆಂಕಟೇಶ್ ಆಯಮ್ಮ ಒಂದು ಹೇಳ್ತಾ ನೀವೊಂದು ಹೇಳ್ತಾ ಇಲ್ಲ. ಯಾರೋ ಒಂದು ಸಂತೋಷ ವೆರಿ ಸಂತೋಷ. ಇಶು ಡಿಮ್ಯಾಂಡ್ ಔಟ್ಸೋರ್ಸ್ ಅವನು. ನಾವು ಬಂದಿದ್ದು ನಿಮ್ಮ ಆಫೀಸಲ್ಲಿ ಕೆಳಗಡೆ ಇದ್ದೀವಿ, ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಬೇಗ ಹಾಕೊಂಡಿದ್ದ ನಾವು ರಜಾ ಹಾಕೋಗಿದ್ದ ನಾವು. ಹೆಂಗ್ ಮಾಡ್ತಾನೆ ಅವನು? ತಾಯಿಲ್ಲ ಪರ್ಮಿಷನ್ ತಗೊಳ್ರೆ ವಿತೌಟ್ ಯುವರ್ ಪರ್ಮಿಷನ್ ಹೌ ಕ್ಯಾನ್ ಯು ಗೋ? ವ್ಯಾನ್ ದಿ ಲೋಕಾಯುಕ್ತ ಆಫೀಸ್ ಬಾಕ್ ಇನ್ ಯುವರ್ ಆಫೀಸ್. ನಿಮ್ಮ ಆಫೀಸ್ ನಾವು ಬಂದು ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಬೀಗ ಅವರು ಭಾಗ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ. ಸ್ವಿಚ್ ಆಫ್ ಮಾಡಿರಿ, ಆನ್ ಮಾಡಿರಿ, ಫೋನ್ ಮಾಡಿರಿ ಅವ್ರಿಗೆ, ಫೋನ್ ಮಾಡಿ. ಇವಾಗ ಪಬ್ಲಿಕ್ ಸಾವಿರದ ಜೀವನದ ಸೌಲಾಟ. ಪಾಣಿ ಬ್ಯಾಂಗ್ಳೂರಿಂದ ಬರ್ತಾರೆ. ಯಾವಾಗ ನೋಡೋದು ಮತ್ತೆ ಗೌರ್ಮೆಂಟಿಗೆ ಪೇಮೆಂಟ್ ಮಾಡಿರೋದು ಸರ್, ಅದನ್ನೆಲ್ಲ ಡಿಲೆಕ್ಟ್ ಮಾಡ್ತೀವಿ. ಡಿಲೆಕ್ಟ್ ಮಾಡ್ತೀವಿ. ಪೇಮೆಂಟ್ ಮಾಡಿರೋದಕ್ಕೆ ಅಬ್ಜೆಕ್ಷನ್ ಅಮೌಂಟ್ ಕೊಡಿ. ಅಬ್ಜೆಕ್ಷನ್ ಅಮೌಂಟ್ ಇದು ಕೊಡಲಿಲ್ಲ. ರಾಯಲ್ಟಿ ಎಲ್ಲ ತಗೋತೀರಾ? ಎಲ್ಲ ಹೌದು ಸರ್. ಆಡಿಟ್ ಮಾಡಬೇಕು, ಇದು ಮಾಡಬೇಕು, ಎಲ್ಲ ಕಟ್ಲೆ ಗೊತ್ತಾ ನಿಮಗೆ? ಅದು ನೀವು ಮೆಂಬರು, ಅವ್ರ ಮೆಂಬರ್ ಗ್ರಾಮ ಪಂಚಾಯತಿಗೆ ಅವ್ರು ಮಾತಾಡೋಕ್ಕೆ ಬಿಡಲ್ಲ. ನೀವು ಏಯ್ ಕೂತ್ಕೋ ಅನ್ನೋದು ನಾಮಿನೇಷನ್. ಆಮೇಲೆ ನಮ್ಮ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ಸು ಹೆಣ್ಮಕ್ಳು ಇರ್ತಾರೆ, ಅವನ್ನ ಸಿಂಗಲಾಗಿ ಮಾತಾಡ್ತಾರೆ. ಇದೆಲ್ಲ ನಮ್ಮ ಬಗ್ಗೆ ನೋಟಿಸು. ಎಲ್ಲ ಪಬ್ಲಿಕ್ ಸರ್ವೆಂಟ್ಸು, ಅವ್ರಿಗೂ ಅಸೆಟ್ ಲಯಬಿಲಿಟೀಸ್ ಕೇಳ್ಬೇಕು. ಕೇಳಿದ್ದೀರಾ? ಕೊಟ್ಟಿದ್ದಾರೆ ಸರ್. ನೀವೆಲ್ಲ ಮೆಂಬರ್ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ ಸರ್. ಅದನ್ನ ಸಬ್ಮಿಟ್ ಮಾಡಿದ್ದೀವಿ. ಕೊಟ್ಟು ನಮಗೊಂದು ಕಾಪಿ ಕೊಡಿ. ರೆಡಿ ಇದೆ ಸರ್. ನಾವು ಓಡಾಡುತ್ತೆ. ಆಮೇಲೆ ನೀವೇನಾದ್ರು ಟ್ರೈನ್ ಹೊಡೆದು ರಸ್ತೆ ಮಾಡಿದ್ರೆ ಆಮೇಲೆ ಬೈಕ್ ಓಡಾಡೋದಕ್ಕೂ ಕಷ್ಟ ಆಗ್ಬಿಡುತ್ತೆ. ಆ ಥರ ಆಗುತ್ತೆ. ದಯವಿಟ್ಟು ಹಿಂಗೆ ಏನು ನಾವು ನೀವೇನು ಅಂಗಡಿ ಎತ್ತಾಕ್ರೆ ಒಂದಂತ ಸರ್ ಎಲ್ಲ ಆರ್ಡರ್ ಆಗಿದೆ ಸರ್. ನಮ್ಮ ಆರ್ಡರ್ ಲೈಸೆನ್ಸ್ ಎಲ್ಲ ಎಷ್ಟಿದೆ? ಸರ್ ಎರಡಿದೆ ಸರ್. ನಾವು ಆರ್ಡರ್ ಎರಡೇ ಎಂಟೇ ಬಂಗಾರಪೇಟೆಗೆ. ಹಾಂ ಸರ್. ಸ್ಕೂಲ್ ಎರಡೇ ಸರ್. ಇದು ಒಂದು CL ಸೈನು MSI ಒಂದು ಸರ್. MSI ಅದೇನು 24/7 ಓಪನ್ ಸೇಮ್ ಟೈಮ್ MSI ಎಷ್ಟು ಮಾಡಿದ್ದೀರಿ? ಅಂಗಡಿಗಳೆಲ್ಲ ಸಿಗುತ್ತಾರೆ ರೀ. ಇದೇನಿದು ಇದೇನದು ಸಾಕೆಟ್ ಕಾಣಿಸ್ತಾರ. ಇವಾಗ ನೀವು ಸಾಯಂಕಾಲ 7 ಗಂಟೆಗೆ ಹೋದ್ರೆ ಅಲ್ಲಿ ಕಡೆ ಅಂಗಡಿ ಪೆಟ್ಟೆ ಇರ್ತಾವೆ. ಅಲ್ಲಿ ಇದು ಊರು ಮುಂದೆ ಅಂಗಡಿಗಳು ಎಲ್ಲ ಅಂಗಡಿಗಳು ಇಟ್ಕೊಂಡು ಹುಡುಗರು ಎಲ್ಲ ಕುತ್ಕೊಂಡು ಅಲ್ಲ ಹೊಡಿತಾ ಇರ್ತಾರೆ. ಹೌದಾ? ಅದು ಒಂದೊಂದು ಕಡೆ ಮಾಡ್ತೀವಿ. ಯಾವ ಫೋನ್ ಮಾಡೋದು ಎಷ್ಟು ಟೂ ವೀಲರ್ ಗಾಂಜಾ ಕೇಸು ಇವೆಲ್ಲ ಅಷ್ಟೇ. ಇನ್ನು ಚೆನ್ನಾಗಿದೆ ಸರ್ ವೆಹಿಕಲ್. 10 ಗಂಟೆಗೆ ಬಂದು ನಿಮ್ಮ ಕೋಲಾರಲ್ಲಿ ಇದ್ಕೊಂಡು ಬೆಳಗ್ಗೆ
ಒಕ್ಕಲೇರಿಯಲ್ಲಿ ಒಂದು ಇದು ಏನು ಪಾರಸದು ಭತ್ತ ಅಲ್ಲಿ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಹೋಗಿ KG ಇಂಟರ್ ಸ್ಕೂಲ್ ಮಕ್ಕಳೆಲ್ಲ ಬಂದು ಅಲ್ಲೆಲ್ಲ ರೈತರು ನಮ್ಮ ಪೊಲೀಸ್ ಅಧಿಕಾರಿಗಳು DC ಎಲ್ಲ ಸೇರಿಕೊಂಡು ಒಂದು 5,000 ಗಿಡ ಕಾರ್ಯಕ್ರಮ ಮಾಡಿದ್ದೀವಿ. ಗಿಡಗಳು ಹಾಕಿದ್ದೀವಿ, ದೊಡ್ಡ ದೊಡ್ಡ ಗಿಡಗಳು ಹಾಕಿ ಬಂದಿದ್ದೀವಿ. ಅದೇ ನೆನ್ನೆ ತರ ನಮ್ಮ ಬೆಂಗಳೂರಲ್ಲಿ ಕ್ರಿಕೆಟ್ ಹುಚ್ಚಿಗೆ ಸುತ್ತೋಗ್ಬಿಟ್ಟಲ್ಲ 11 ಜನ ಅವ್ರಿಗೊಂದು 1 ನಿಮಿಷ ಮೌನಾಚರಣೆ ಮಾಡ್ತೀವಿ. ಆ ಮಕ್ಕಳ ಜ್ಞಾಪಕಾರ್ಥವಾಗಿದ್ದ ಎಲ್ಲ ಗಿಡಗಳು ಹಾಕಿಸಿ ವನ ಮಹೋತ್ಸವ ಬೇರೆ ಇವತ್ತು ವಿಶ್ವ ಪರಿಸರ ದಿನ ಮಾಡಲೇಬೇಕು ಅಂತೇಳಿ ಅವ್ರಿಗೆ ನಾವು ಮೌನ ಆಚರಿಸಿ ಒಂದು 5,000 ಗಿಡಗಳು ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟು ಬಂದಿದ್ದೀವಿ ಅಲ್ಲಿ. ಅದಾದಮೇಲೆ ನಿಮ್ಮ ತಾಲೂಕು ಆಸ್ಪತ್ರೆಗೆ ಬಂದಾಗ ಇಲ್ಲಿ ಶೌಚಾಲಯಗಳು ಸರಿ ಇಲ್ಲ, ಡಾಕ್ಟ್ರು ಚಾರ್ಟ್ ಸರಿಯಾಗಿ ಹಾಕಿಲ್ಲ, ಯಾವ್ಯಾವ ಟೈಮ್ಗೆ ಡಾಕ್ಟ್ರ್ ಬರ್ತಾರೆ ಏನೂ ಇಲ್ಲ. ವೈದ್ಯಗಳು ಅಲ್ಲಿ ಯಾವಾಗಲೂ ಕೇಂದ್ರ ಸ್ಥಾನದಲ್ಲಿ ಇರಬೇಕು, ಕೇಂದ್ರ ಸ್ಥಾನದಲ್ಲಿ ಇಲ್ಲ ಅವರು. ಅಲ್ಲಿ MRI ಇಲ್ಲ. ಗರ್ಭಪಾತ ಮಾಡುವಾಗ ಆ ನಿಯಮ ಏನೇನು ಪಾಲನೆ ಮಾಡಬೇಕು ಅದು ಮಾಡ್ತಾಯಿಲ್ಲ. ಆಮೇಲೆ ವಾಟರ್ ಪ್ಯಾಂಟ್ ಇದು ನೀರು ಕುಡಿಯೋದು ಡ್ರಿಂಕಿಂಗ್ ವಾಟ್ರು 6 ಅಡಿ ಮೇಲೆ 2 ಮೀಟ್ರ್ ಸಣ್ಣ ಮಕ್ಕಳಿಗೆ ಅಂದೋದಿಲ್ಲ, ಸಣ್ಣ ಆಗಿದ್ದವ್ರಿಗೆ ಅಂದೋದೇ ಇಲ್ಲ ಅದು. ಅಂದರೆ ಅವರು ಸುಮ್ಮನೆ ನಾಮಕಾವಸ್ಥೆಗೆ ಡ್ರಿಂಕಿಂಗ್ ವಾಟರ್ ಅಂತ 2 ಕಡೆ ಹಾಕಿದ್ದಾರೆ. ಅದು ಯಾರಿಗೂ ಅನುಕೂಲ ಆಗೋಲ್ಲ, ಅದು ಕರಡು ಹಾಕಬೇಕು ಅಂತೇಳಿ ನಾನು ಹೇಳಿದೆ. ಅಲ್ಲಿ ಗಲೀಜು ಅಷ್ಟು ಕ್ಲೀನಾಗಿ ಇಟ್ಟಿಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ನಮ್ಮ ಆಸ್ಪತ್ರೆದು. ಅದಾದಮೇಲೆ ಈ ತಾಲೂಕು ಕಚೇರಿ ನಿಮ್ಮ ಇದರಲ್ಲಿ ಬೊಗುರುಕ್ಕೆ 40 ಅರ್ಜಿಗಳು ಹೊತ್ತುಪಡಿಸಿದರೆ ಯಾವುದೇ ಅರ್ಜಿಗಳು ಬಾಕಿ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಕಚೇರಿಯ SD ತೇಜಸ್ವಿನಿ ಎಂಬರ ಬಳಿ 45ಕ್ಕೂ ಹೆಚ್ಚು ಅರ್ಜಿಗಳು ನಮ್ಗೆ ಸಿಕ್ತು. ಅಲ್ಲಿ ಬಾಕಿ ಇರೋದು ಬಂತು. ಅಲ್ಲಿ ಸುಮಾರು ಆದೇಶಗಳಾಗಿದೆ, ಸೈನ್ ಆಗಿಲ್ಲ. ಸುಮಾರು ಜಡ್ಜ್ಮೆಂಟ್ ರಿಸರ್ವ್ ಮಾಡ್ಕೊಂಡಿದ್ದಾರೆ. 2 ವರ್ಷ ಆಗಿದೆ. ಒಂದು 2023, 2024, 2025 ಅವರು 2.5 ವರ್ಷ ಅದು ಆದೇಶ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಲ್ಲಿ ಅವರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಆಮೇಲೆ ಆ ಸಂತೋಷನವರು ಇವತ್ತು ನಾವು ಬಂದ ತಕ್ಷಣ ವಿನೋದನವರು CL ಹಾಕಿದ್ದಾರೆ ಉದ್ದೇಶಪೂರ್ವಕವಾಗಿ. ಸಂತೋಷನವರು ನಾವು ಕೆಳಗಡೆ ಚೆಕ್ ಮಾಡ್ತಾಯಿದ್ರು, ಅಲ್ಲಿ ಹೋಗಿ ಮೇಲೆ ಬೀಗ ಹಾಕ್ಕೊಂಡು ನೀವೆಲ್ಲ ನೋಡಿದ್ರಿ, ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ಅದು ನಮಗೆ ಸಮಾಧಾನ ತಂದಿಲ್ಲ. ಸುಮೋಟೋ ಕೇಸ್ ಲಿಸ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ADLR ಆಫೀಸು ಇಲ್ಲಿ ಪರಶುರಾಮಮೂರ್ತಿ ಅವರು UPI ಟ್ರಾನ್ಸಾಕ್ಷನ್ ಅವರ ಸಂಬಳಕ್ಕಿಂತ ಹೆಚ್ಚಾಗಿ ಇರೋದರಿಂದ ಅವರಲ್ಲಿ ಸುಮಾರು ಬಾಕಿ ಇರೋ ಅರ್ಜಿಗಳು 2 ತಿಂಗಳ ಒಳಗಾಗಿ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ. ಅದು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ ನಾನು. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮುರಳಿ ಅನ್ನೋರಿತ್ತು, ಅವರು UPI ಟ್ರಾನ್ಸಾಕ್ಷನ್ಗಿಂತ ವೇತನ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಅಲ್ಲೂ ನಾನು ಆ ಸುಮಲತಾ ರಜೆ ಮೇಲಿದ್ದು ಮುರಳೀಧರ್ ಹೆಸರಿಗೆ ಅಲ್ಲಿ ವಿಜಯ್ ಕುಮಾರ್ ಅನ್ನೋರು ಸುಮಾರು 14-15 ವರ್ಷದಿಂದ ಅಲ್ಲೇ ಕೆಲಸ ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಟ್ರಾನ್ಸಾಕ್ಷನ್ ನೋಡಿದ್ರೆ ನನಗೆ ಭಯ ಆಯಿತು. ವೇತನಕ್ಕೆ ಜಾಸ್ತಿ ಇದೆ. ಅವ್ರು ನೀವು ನೋಡಿದ್ರಿ ಕೈಲಿ ಇಟ್ಕೊಂಡು ಆರಾಮಾಗಿ ನಮ್ಮ ಅಣ್ಣನ ಥರ ಜೀನ್ಸ್ ಪ್ಯಾಂಟ್ ಹಾಕೊಂಡು ಸ್ಟೈಲಾಗಿ ಆಫೀಸ್ ಬಂದಿದ್ದರು. ಅದು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಆಮೇಲೆ TMC ಇವಾಗ ನಾವು ಹೋಗಿದ್ವಲ್ಲ ಕಚೇರಿ, ಒಟ್ಟು 71 ಅರ್ಜಿಗಳು ಮಾತ್ರ ಅಂತ ಹೇಳ್ತಾರೆ ಅವರು. ಅದು 1 ತಿಂಗಳಾಗ ಕ್ಲಿಯರ್ ಮಾಡ್ತೀವಿ ಅಂತ ಅಂಟೇಕ್ ಕೊಟ್ಟಿದ್ದಾರೆ. ಅದು ನಾನು ಸಮಾಧಾನ ಆಗಿಲ್ಲ. ಅವ್ರು ಹೇಳಿದ್ದು ಇದೆಲ್ಲ ಅಲ್ಲಿ ಟೋಲ್ ಮುನ್ಸಿಪಲ್ ಕೌನ್ಸಿಲ್ ಎಷ್ಟು ಒತ್ತುವರಿ ಆಗಿದೆ, ಏನಾಗಿದೆ, ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅವರು. ಅದರಲ್ಲಿ ರಿಪೋರ್ಟ್ ತರ್ಕೊಂಡು ಅದು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ತಾಲೂಕ್ ಪಂಚಾಯತಿ ಅವರು ನಮ್ಮ 23-24 ಸಾಲಿನಲ್ಲಿ ಇಲ್ಲಿಯವರೆಗೆ ನರೇಗಾ ಹಣಕಾಸು ಯೋಜನೆ ಎಷ್ಟೆಷ್ಟು ಯೋಜನೆ ಮಾಡಿದ್ವಿ ಏನು ಅಂತ ಅದು ಅನುದಾನ ಬಿಡುಗಡೆ ಅಂತ ಹೇಳ್ತಾರೆ. ಅವರು ಅನುದಾನ 1 ಕೋಟಿ ಅನುದಾನ ಕಾಮಗಾರಿ ಮಾಡುತ್ತೆ ಅಂತೇಳಿ ತಿಳಿಸಿದ್ದಾರೆ, ಡೀಟೇಲ್ ಕೊಟ್ಟಿಲ್ಲ. ಆಮೇಲೆ ಈ ಎಲ್ಲ ಪಂಚಾಯತಿ 281 ಪಂಚಾಯತಿಗಳು ಅಂತೇಳಿ 287-81 ಪಂಚಾಯತಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲೂ ಗಲೀಜು ನೀರನ್ನು ರೋಡ್ಗೆ ಆಮೇಲೆ ಕೆರೆಗಳು ಬಿಡೋಂಗಿಲ್ಲ, ಎಲ್ಲ ಇನುಗುಂಡುಗಳು ಮಾಡಬೇಕು ಅಂತ ಹೇಳಿದ್ದೀನಿ. ಸಟ್ಲ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಏನು ಇಶ್ಯೂ ಮಾಡೋದು ಗೊತ್ತಿಲ್ಲ. ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಆಡಿಟ್ ಅಬ್ಜೆಕ್ಷನ್ನು ಅದು ಹಾಕಿದ ಮೇಲೆ ಅದ್ರಲ್ಲಿ ರಿಕವರಿ ಅಂತ ಇರುತ್ತೆ. ಅದನ್ನು ಅವ್ರು ಏನು ಮಾಡಲಿಲ್ಲ, ರಿಕವರಿ ಮಾಡಲಿಲ್ಲ ಇನ್ ಟೈಮ್ಗೆ. 2 ತಿಂಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೇನೆ ಅದನ್ನು. ಆಮೇಲೆ ನೀವು ಇವಾಗ ಯಡಿಯೂರಪ್ಪವ್ರಿಗೆ ಹಚ್ಚೋದು CDO ಆಫೀಸಲ್ಲಿ ಸುಮಾರು 10 ಕೋಟಿ ಪರ್ ಇಯರ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ. ಅದು ಸಹಿಯಾಗಿ ಏನು ಮಾಹಿತಿ ಕೊಟ್ಟಿಲ್ಲ ನನಗೆ. ಅದನ್ನು ರಿಪೋರ್ಟ್ ಕೇಳಿದ್ದೀನಿ ನಾನು. ರಿಪೋರ್ಟ್ ಬಂದಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಆಮೇಲೆ ಸಹಾಯಕ ಕೃಷಿ ಅಧಿಕಾರಿ ಅವರು ನಮ್ಮ ಅಲ್ಲಿ ಬ್ಲ್ಯಾಂಕ್ ಪೇಪರ್ ನೋಡಿದ್ರಿ ನೀವು, ಇನ್ನು ಹಾಕೋಕ್ಕೆ ಮೊದಲೇ ಫಿಸಿಕಲ್ ಎಜುಕೇಷನ್ ಮಾಡೋಕ್ಕೆ ಮೊದಲೇ ಸೈನ್ ಹಾಕ್ಬಿಟ್ಟಿದ್ದಾರೆ. ಅದನ್ನು ನಾನು ಸಮಾಧಾನ ಆಗಿಲ್ಲ. ರಿಪೋರ್ಟ್ ತರಿಸ್ಕೊತೀನಿ, ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ.
ಇವಾಗ ಇಲ್ಲಿ ಬಂದ್ವಿ, ಇಲ್ಲಿ 2 ಪ್ರಕರಣ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಗೇನು ಸಿಕ್ಕಲಿಲ್ಲ ಅದು. ಆ 2 ಪ್ರಕರಣ ಬಂದು ಇಲ್ಲಿ ವೆಹಿಕಲ್ಸ್ ಎಲ್ಲ ಒಳಗಡೆ ಎಲ್ಲ ಡಂಪ್ ಆಗಿಬಿಟ್ಟಿದೆ. ಅದನ್ನೆಲ್ಲ ಸ್ವಲ್ಪ ನಮ್ಮ ಲೀಗಲ್ ಸರ್ವಿಸ್ ನಂಬರ್ ಸೆಕ್ರೆಟರಿಗೆ ಹೇಳಿದ್ದೀನಿ, ಅದೊಂದು ರಿಪೋರ್ಟ್ ಮಾಡಿ ಅದು ಕೋರ್ಟ್ಗೆ ಸಬ್ಮಿಟ್ ಮಾಡಿ, ಅದೆಲ್ಲ ಅಟ್ಲೀಸ್ಟ್ ಗೌರ್ಮೆಂಟ್ ದುಡ್ಡು ಬರುತ್ತೆ. ಇಲ್ಲಿ ಬಿಸಾಕಿದ ಅಲ್ಲೇ ಹೋಗುತ್ತೆ ಅದು. ಈ ಥರ ಒಂದು 10 ಟೋಟ್ಲ್ ಬೆಳಗಿಂದ ಒಂದು 10 ಪ್ರಕರಣ ನಾವು ಇವತ್ತು ಎಲ್ಲ ಆಫೀಸ್ ಸುತ್ತಿದ್ದೀವಿ. ಅದರಲ್ಲಿ 3, 4, 5, 6, 7 ಔಟ್ ಆಫ್ 10 7 ಸುಮೋಟೋ ಕೇಸ್ ಲಿಸ್ಟ್ ಮಾಡ್ತಾ ಇದ್ದೀವಿ. ಸುಮೋಟೋ ಕೇಸ್ ಇದನ್ನು ಕೇಸ್ ಲಿಸ್ಟ್ ಆದಮೇಲೆ ನಾವು 1 ನಿಮಿಷ ಅಧಿಕಾರಿಗಳು ಸರ್ ಗುಮಾಸ್ತ ಏನು ಮಾಡ್ತೀವಿ, ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವ್ರು ಪಾರ್ಟಿ ಮಾಡಿ ಇಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ ಅಂತ ರಿಪೋರ್ಟ್ ತರಿಸ್ಕೊಡ್ತೀವಿ. ನಾವು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ನಮ್ಮ ಸಮಾಧಾನ ಆಗದೆ ಇದ್ದರೆ ಮತ್ತೆ ನಮ್ಮ ಲೋಕಾಯುಕ್ತ ಎಸ್ಪಿಗೆ ಹೇಳ್ತೀವಿ, ಇಲ್ಲ ನಮ್ಮಲ್ಲಿ TS ಇದ್ದರೆ ಅಲ್ಲಿಂದ ಅವರಿಂದ ರಿಪೋರ್ಟ್ ತರಿಸ್ಕೊತೀವಿ. ಅದು ಸಮಾಧಾನ ಎಲ್ಲ ಸರಿಯಾಗಿದೆ ಅಂದರೆ ಮಾತ್ರ ಕ್ಲೋಸ್ ಮಾಡ್ತೀವಿ. ಅಧಿಕಾರಿ ಮೇಲೆ ನಾವು 12 ರಿಪೋರ್ಟ್ ಕಳಿಸ್ತೀವಿ ಎನ್ಕ್ವೈರಿ ಮಾಡಿ. ಸರ್ ಉಳಿಕೆ ಇಲಾಖೆಗಳ ಮೇಲೆ ಮತ್ತೆ ಇವಾಗ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನೀವು ಅರ್ಜೆಂಟ್ ಹೋದ್ರೆ ಇದಕ್ಕೆಲ್ಲ ನಾನು ಮಾಡ್ತಾನೆ ಇರ್ತೀನಿ. ಎಷ್ಟಾಗುತ್ತೆ ಇಲಾಖೆ ಯಾವ್ಯಾವ್ದು ಇಂಪಾರ್ಟೆಂಟ್ ಎಲ್ಲ ಮಾಡ್ತೀನಿ ನಾನು. ಅಲ್ಲಿ ನಿಮ್ಮ ಪತ್ರಿಕಾ ಮಾಧ್ಯಮದ ಒಂದು ವಿನಂತಿ, ಎಲ್ಲೆಲ್ಲಿ ನಿಮಗೆ ಬಸ್ ಸ್ಟ್ಯಾಂಡ್ ಇದೆ, ಇಲ್ಲಿ ಬಸ್ ಸ್ಟ್ಯಾಂಡು ಏನೇ ಪಬ್ಲಿಕ್ ಕಾಜು ಆಗೋದಂಥದನ್ನು ಅನ್ಯಾಯ ಆಗಿದೆ, ದಯವಿಟ್ಟು ಅದನ್ನು ಬೋಲ್ಡಾಗಿ ನೀವು ಪಬ್ಲಿಷ್ ಮಾಡಿ ಒಂದು ಕಾಪಿ ನನಗೆ ಕಳಿಸಿ. ಆ ಪ್ರೆಸ್ ರಿಪೋರ್ಟ್ ಮೇಲೆ ನಾವು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ನಾನು ಕಲಬುರಗಿಯಲ್ಲಿ ಪ್ರೆಸ್ ರಿಪೋರ್ಟ್ ಮೇಲೆ ಪ್ರಜಾವಾಣಿಯವರು ಹಾಕಿದರು, ವಿಜಯ ಕರ್ನಾಟಕ ಅವ್ರು ಹಾಕಿದರು. ಅದ್ರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅಲ್ಲೆಲ್ಲೋ ಒಂದು ಕಡೆ ಬಸ್ ಸ್ಟ್ಯಾಂಡ್ ಇಲ್ಲ ಅಂತೇಳಿ, ಹೌದಾ ಊರ ಹೆಸರು ಬಸ್ ಸ್ಟ್ಯಾಂಡ್ ಇಲ್ಲ ಅಂತೇಳಿ ಬಸ್ ಸ್ಟ್ಯಾಂಡು ಅಲ್ಲಿ ಈ ಗಂಡ್ಮಕ್ಳು ಶೌಚಾಲಯ ಮಾಡಿ ಬಸ್ ಅಲ್ಲಿಂದ ಕಲಬುರಗಿ ಬರೋಂಗೆ ಮಾಡಿದ್ವಿ, ಸುಮೋಟೋ ಮಾಡಿದ್ವಿ. ನಾನು ಅಲ್ಲಿ ಹೋದಾಗ ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣ ಟ್ರೈನಲ್ಲಿ ಹೋಗಿದ್ದಾಗ ಇಳಿದಾಗ ಆ ಕ್ರೌಡ್ ನೋಡಿಬಿಟ್ಟು ಆ ಜನನ 9 ಟ್ರಿಪ್ ಅಲ್ಲೇ ಹಾಕ್ಸಿದ್ದೀನಿ. ಇವಾಗ ಎಲ್ಲೆಲ್ಲಿ ಹೋಗ್ತೀವೋ ಬಸ್ಸು ಪ್ರಾಬ್ಲಮ್ ಇದ್ದರೆ ಅಲ್ಲಿ ಬಸ್ಸುಗಳು ಹಾಕ್ತೀನಿ. ಎಲ್ಲ ರಿಪೋರ್ಟ್ ಕೊಡ್ತಾರೆ ನಮ್ಮವರು. ಅದೇನಾದರೂ ಪಬ್ಲಿಕ್ ಅದು ದಯವಿಟ್ಟು ಪಬ್ಲಿಷ್ ಮಾಡಿ ನಮ್ಗೊಂದು ಕಾಪಿ ಕಳಿಸಿ. ನಾನು ಪ್ರೆಸ್ ರಿಪೋರ್ಟ್ ಮೇಲೂ ಸುಮೋಟೋ ತೊಗೋತೀನಿ. ಪಬ್ಲಿಕ್ ಇಂಟ್ರೆಸ್ಟ್ ಇದೆ, ಒಂದು ಲೆಟ್ರ್ ಬಂದು ತೊಗೋತೀನಿ. ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ, ಎನ್ಕ್ವೈರಿ ಮಾಡಬೇಕು.